ಪ್ರಧಾನಿ ನರೇಂದ್ರ ಮೋದಿ G7 ಮೀಟ್ನಲ್ಲಿ ಭಾಗಿಯಾಗುವುದಕ್ಕೆ ಫ್ರಾನ್ಸಿಗೆ ಹೋಗಿದ್ದಾರೆ. ಫ್ರಾನ್ಸ್ನ ಏವಿಯನ್ನಲ್ಲಿ 3 ದಿನಗಳ ಶೃಂಗಸಭೆ ನಡೀತಾ ಇದೆ. G7 ಶೃಂಗಸಭೆ. G7 ಅಂದರೆ ಪ್ರಪಂಚದ ಅತ್ಯಂತ ಶ್ರೀಮಂತ ಪ್ರಜಾಪ್ರಭುತ್ವ 7 ಶ್ರೀಮಂತ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಒಕ್ಕೂಟ. ಅದರಲ್ಲಿ ಭಾರತ ಖಾಯಂ ಸದಸ್ಯ ಅಲ್ಲ. ಒಂದೊಂದು ಶೃಂಗಕ್ಕೂ ಒಂದೊಂದು ಶೃಂಗಸಭೆಗೂ ಒಂದಷ್ಟು ದೇಶಗಳನ್ನು ವಿಶೇಷ ಆಹ್ವಾನಿತರು ಅಂತ ಕರೀತಾರೆ. ಭಾರತ ಈ ಸಲ ವಿಶೇಷ ಆಹ್ವಾನಕ್ಕೆ ಪಾತ್ರವಾಗಿರುವಂಥ ದೇಶ. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ನ ಅಧ್ಯಕ್ಷರು ನರೇಂದ್ರ ಮೋದಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೀತಾ ಇರುವ ಶೃಂಗಸಭೆ ಇದು. ಆಫ್ಟರ್ 18 ಮಂತ್ಸ್ ಮೋದಿ ಡೊನಾಲ್ಡ್ ಟ್ರಂಪ್ ಮುಖಾಮುಖಿ. ಒಂದು ಶೇಕ್ ಹ್ಯಾಂಡ್ ಆಯಿತು. ಟ್ರಂಪ್ ಅಪ್ಸೆಟ್ ಇದ್ದಾರೆ, ಬಹಳ ಅಪ್ಸೆಟ್ ಇದ್ದಾರೆ. ಅಮೇರಿಕದ ರಾಷ್ಟ್ರಾಧ್ಯಕ್ಷರಿಗೆ ಸಿಗಬೇಕಾದ ಗೌರವದ ವೆಲ್ಕಮ್ ನನಗೆ ಸಿಕ್ಕಿಲ್ಲ ಅಂತ. ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಗಬೇಕಲ್ಲ. ಅಮೇರಿಕದ ಅಧ್ಯಕ್ಷರು ಬಂದು ಇಳಿತಿದ್ದಾರೆ ಅಂದರೆ ನೋಡಿ ಅಲ್ಲಿ ಹೆಂಗಿದೆ ಇದು. ಅಮೇರಿಕದ ಅಧ್ಯಕ್ಷರು ಬಂದು ಇಳಿದಂಥ ರೀತಿ ಅಂದರೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನುವಂಥದ್ದು ಬೇರ್ ಮಿನಿಮಮ್ ನಿರೀಕ್ಷೆ. ಅದು ಕೆಂಪು ಹಾಸಿನ ಸ್ವಾಗತ ಅಂತ ಅದು ಸಹಿತ ಕೊಡಲಿಲ್ಲ ಟ್ರಂಪ್ಗೆ. ಅಮೇರಿಕದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅಂದರೆ ಫ್ರಾನ್ಸ್ನ ಅಧ್ಯಕ್ಷರು ಹೋಗಿ ಸ್ವಾಗತಿಸುವುದು ನಿರೀಕ್ಷಿತ. ಅದು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಹೋಗಿ ಸ್ವಾಗತ ಮಾಡೋದು ಅದೂ ಇಲ್ಲ. ಯಾರೋ ಅಧಿಕಾರಿಗಳು ಸ್ವಾಗತಿಸಿದರು. ಭಾರತಕ್ಕೆ ಅವರ ಡಿಫೆನ್ಸ್ ಸೆಕ್ರೆಟರಿ ಬಂದಾಗ ಭಾರತವೂ ಮಾಡಲಿಲ್ವಾ? ಕಲ್ಕತ್ತಾಕ್ಕೆ ಬಂದು ಇಳಿದ್ರು. ಸ್ವಾಗತಿಸಿದ್ಯಾರು? ಕಲ್ಕತ್ತಾ ಪೊಲೀಸ್ ಕಮಿಷನರು ಮತ್ತು ಭಾರತದಲ್ಲಿನ ಅಮೇರಿಕದ ರಾಯಭಾರ ಕಚೇರಿಯ ಒಂದಷ್ಟು ಅಧಿಕಾರಿಗಳಿದ್ದರು. ವಾಪಸ್ ದಿಲ್ಲಿಯಿಂದ ಹೋಗುವಾಗ ನನಗೆ ಯೂನಿಫಾರ್ಮ್ ಕರೆಕ್ಟಾಗಿ ಆ ಫೋಟೋದಲ್ಲಿ ಗೊತ್ತಾಗಲಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಹೋಗಿ ಬನ್ನಿ ಅಂತ ವಿಮಾನ ಹತ್ತಿಸಿದ್ರಂತೆ. ಪೊಲೀಸ್ ಇನ್ಸ್ಪೆಕ್ಟರು ಮಾರ್ಕೊ ರೂಬಿಯೋಗೆ. ಇಟ್ ಈಸ್ ಅ ವೇ, ಅಂದರೆ ವಿ ಆರ್ ನಾಟ್ ವೆರಿ ಹ್ಯಾಪಿ ಅಬೌಟ್ ಯು ಅನ್ನೋದನ್ನು ತೋರಿಸೋದಕ್ಕೊಂದು ದಾರಿ ಅದು. ಆ ಶೇಕ್ ಹ್ಯಾಂಡ್ನ ದೃಶ್ಯ ಮಾತ್ರ ನೋಡೋ ಹಂಗಿದೆ ನೋಡಿ. ಡೊನಾಲ್ಡ್ ಟ್ರಂಪ್ ಮುಖ ನೋಡಿ ಅಲ್ಲಿ. ಈ ಫ್ರಾನ್ಸ್ಗೂ ಅಮೇರಿಕಕ್ಕೂ ಒಂದಷ್ಟು ತಿಕ್ಕಾಟ ನಡೀತಾ ಇದ್ದಾವೆ. ಡೊನಾಲ್ಡ್ ಟ್ರಂಪು ಈ ಇಸ್ರೇಲ್ ಗಾಜಾ ಗಲಾಟೆ ನಡೀತಾ ಇದೆಯಲ್ಲ, ಆ ಗಾಜಾನ ಸಂಪೂರ್ಣವಾಗಿ ಒಂದು ದೇಶಗಳ ಒಕ್ಕೂಟದ ವಶಕ್ಕೆ ತಗೊಂಡು, ವಶಕ್ಕಂದ್ರೆ ಮಿಲಿಟ್ರಿಲಿ ಅಲ್ಲ, ಡೆವಲಪ್ ಮಾಡಿಕೊಡ್ತೀವಿ ನಿಮ್ಗೆ ಅದನ್ನ ಅಂತ, ಅದನ್ನು ಪೂರ್ತಿಯಾಗಿ ಡಿಫ್ರೆಂಟ್ ಗಾಜಾ ಆಗಿ ಕೊಟ್ಟು ಗಾಜಾದ ಜನರಿಗೆ ಬಿಟ್ಟು ನೀವು ಆರಾಮಾಗಿರಿ ಅಂತ ಬಿಟ್ಟು ಬರುವಂಥ ಒಂದು ಯೋಜನೆಯೊಂದನ್ನು ಡೊನಾಲ್ಡ್ ಟ್ರಂಪ್ ಮಾಡಿದರು. ಅದಕ್ಕೆ ಬಹಳಷ್ಟು ದೇಶಗಳನ್ನು ಕರೆದ್ರು, ಬನ್ನಿ ಇದನ್ನು ಮಾಡೋಣ ಅಂತ. ಕರೆಯೋದಂದರೆ ಬರುವ ದೇಶ ದುಡ್ಡು ಹಾಕ್ಬೇಕಂತಲ್ಲಿ. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಒಂದು 5,000 ಕೋಟಿ ನೀ ಹಾಕು, 10,000 ಕೋಟಿ ನಾನು ಹಾಕ್ತೀನಿ, ಎಲ್ಲ ಸೇರಿ ಗಾಜಾ ಕಟ್ಟೋಣ ಅಂತ. ಮ್ಯಾಕ್ರಾನೋ ನಾವ್ಯಾಕೆ ಬರೋಣ ಅದಕ್ಕೆ ಅಂದುಬಿಟ್ರು. ಫ್ರಾನ್ಸ್ ನನಗೇನು ಸಂಬಂಧ, ನಾವು ಬರೋದಿಲ್ಲ ಅಂತ. ಅದರ ಜೊತೆಗೆ ಅಮೇರಿಕ ಏನು ಇರಾನ್ ಮೇಲೆ ದಾಳಿ ನಡೆಸ್ತಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಸಹಾಯ ಕೇಳಿದ್ರೆ ನಾವು ಮಾಡೋಕ್ಕಾಗೋದಿಲ್ಲ ಅಂದರು ಫ್ರಾನ್ಸ್ನವರು. ಎಲ್ಲ ಸೇರಿ ಡೊನಾಲ್ಡ್ ಟ್ರಂಪಿಗೆ ಕಿರಿಕಿರಿ ಆಗಿತ್ತು, ತಲೆಗಿಮ್ ಬಂದಿತ್ತು ಅವ್ರದ್ದು. ಯಾವುದೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಫ್ರಾನ್ಸ್ ಹಿಂಗೆ ಹೇಳ್ತಿದೆಯಲ್ಲ ಅಂದರೆ ಅದು ಯಾರ್ರೀ ಇಮ್ಯಾನ್ಯುಯಲ್ ಮ್ಯಾಕ್ರಾನು, ಹೆಂಡತಿ ಹತ್ರ ಹೊಡೆಸ್ಕೊತಾನವನು ಅಂದ್ಬಿಟ್ರು ಡೊನಾಲ್ಡ್ ಟ್ರಂಪ್. ಅಮೇರಿಕದ ಅಧ್ಯಕ್ಷರ ಲೂಸ್ ಟಂಗ್ ಎಲ್ಲೆಲ್ಲಿ ತನಕ ಹೋಗಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿದ್ದಂಥ ಪತ್ರಿಕಾಗೋಷ್ಠಿ ಅದು. ಹಿಂದೆ ಯಾವತ್ತೂ ಒಂದು ಸಂದರ್ಭದಲ್ಲಿ ಫ್ಲೈಟ್ ಬಂದು ಇಳಿಯುತ್ತೆ, ಮುಂದೆಲ್ಲ ಕ್ಯಾಮ್ರಾಗಳು, ಫ್ರಾನ್ಸ್ ಅಧ್ಯಕ್ಷರು ತಮ್ಮ ಹೆಂಡತಿಯೊಂದಿಗೆ ಕೆಳಗಿಳಿದು ಬರಬೇಕು, ಅದೇ ಟೈಮಿಗೆ ಒಳಗಡೆ ವಿಮಾನದಲ್ಲಿ ಏನೋ ಜಗಳ ಆಗ್ಬಿಡುತ್ತೆ ಅವ್ರದ್ದು. ಅದು ಯಾವ ಕಾರಣಕ್ಕೆ ಜಗಳ ಆಯಿತು ಅನ್ನೋ ವಿಷಯದಲ್ಲಿ ಬೇರೆ ಬೇರೆ ಸುದ್ದಿಗಳಿದ್ದಾವೆ. ಜಗಳ ಆಗುತ್ತೆ, ಸ್ವಲ್ಪ ಮ್ಯಾಕ್ರಾನ್ ಹೆಂಡ್ತಿದ್ದ ಕೈ ಮುಂದೆ ಅನಿಸುತ್ತೆ, ತಳ್ತಾರೆ. ಅದು ಈ ಕಡೆ ಕೆಳಗಡೆಯಿಂದ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಬಿಡ್ತು.
ಅದನ್ನು ಡೊನಾಲ್ಡ್ ಟ್ರಂಪ್ ಹೇಳಿದ್ರೆ ಹೆಂಡತಿ ಹತ್ರ ಓಡಿಸ್ಕೊತಾನವನು ಅಂತ. ಇಮ್ಯಾನ್ಯುಯಲ್ ಮ್ಯಾಕ್ರಾನು ಈಗ ನಮ್ಮ ದೇಶಕ್ಕೆ ಬಂದಿದ್ದೀರಲ್ಲಪ್ಪ, ಬನ್ನಿ ತೋರಿಸ್ತೀವಿ ಅಂತಂದರು. ವೆರಿ ಡ್ರೈ ವೆಲ್ಕಮ್ ಟು ಡೊನಾಲ್ಡ್ ಟ್ರಂಪ್. ಓಕೆ, G7 ಸಮಿಟ್ಟಿಗೆ ಬರೋಣ. ಈಗ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು ಅಮೇರಿಕಾ, ಈ 7 ದೇಶಗಳು ಶಾಶ್ವತ ಸದಸ್ಯ ದೇಶಗಳಿದಕ್ಕೆ. ಉಳಿದಂತೆ ಆಹ್ವಾನ ಕೊಡ್ತಾರೆ. ಆಹ್ವಾನಿತ ದೇಶಗಳು ಬ್ರೆಜಿಲ್, ಈಜಿಪ್ಟ್, ಭಾರತ, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸಿರಿಯಾ, ಯುಕ್ರೇನ್, UAE. ಈ ದೇಶಗಳು ಆಹ್ವಾನಿತ ದೇಶಗಳು. ಆರ್ಥಿಕ ಅಸಮತೋಲನ ಕಡಿಮೆ ಮಾಡೋದು, AI ಸಮರ್ಥ ಬಳಕೆ ಮತ್ತು ಡಿಜಿಟಲ್ ತಂತ್ರಜ್ಞಾನದ ಸಹಕಾರ, ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ಪಾಲುದಾರಿಕೆ. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೀತಾ ಇರುವ G7 ಶೃಂಗಸಭೆಯ ಸಬ್ಜೆಕ್ಟ್ ಆಫ್ ಡಿಸ್ಕಷನ್ಸ್ ಇದು. ನಾಳೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. 3 ದಿನಗಳ ಸಮಿಟ್. G7 ಸಮಿಟ್ನ ನಿರ್ಣಯಗಳನ್ನು ಅಂಗೀಕರಿಸಿ ನಾಳೆ ಘೋಷಣೆ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.